ನಾನೇನು ಆಕಾಂಕ್ಷಿಲ್ವಲ್ಲ, ಯಾವತ್ತೂ ಹೇಳಿಲ್ಲ. ನಾನು ಅದಕ್ಕೆ ಆಸ್ಪಿರೆಂಟು ಅಲ್ಲ, ಆಕಾಂಕ್ಷಿಲ್ವಲ್ಲ ಅಂತ ಹಿಂದೇನೋ ಹಲವಾರು ಹೇಳಿದ್ರು. ಪಕ್ಷ ಕೆಲವರಿಗೆ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಗುರುತಿಸಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೂ ಒಂದಲ್ಲ 2 ಕೊಟ್ಟಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಕೆಲವರಿಗೆ ಸಿಗದೆ ಅವ್ರಿಗೆ ಅಸಮಾಧಾನ ಇದೆ. ಈಗ ನೋಡಿ 240 ಜನ ಶಾಸಕರು ಇದ್ದಾರೆ, ಅದರ ಕೊಡೋಕೆ ಆಗೋದೇ 33 ಜನ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಿಟ್ರೆ ಹೆಂಗಾಗ್ತದೆ? ಕೆಲವು ಹಿರಿಯ ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಈಗ ಕೊಟ್ಟಿದ್ದಾರೆ ಸರ್, ಆಗಲೇ ನೋಡಿ. ರಮೇಶ್ ಕುಮಾರ್ ಎಲ್ಲಿದ್ದಾರೆ? ಅವರ ಮಾಜಿ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ. ಯಾರು ರಾಜೀನಾಮೆ ಕೊಡಲ್ಲ, ಅವೆಲ್ಲ ಸಿಟ್ಟಲ್ಲಿ ಆ ಸಂದರ್ಭಕ್ಕೆ ಹೇಳ್ತಾರೆ. ಯಾರು ರಾಜೀನಾಮೆ ಕೊಡುವಂಥದ್ದು ಏನಿರಲ್ಲ. ಏನೋ ಆ ಕ್ಷಣಕ್ಕೆ ನಮ್ಗೆ ಆಗಲಿಲ್ವಲ್ಲ ಅನ್ನೋ ಬೇಸರದಲ್ಲಿ ಮಾತಾಡಿರ್ತಾರೆ. ಇವತ್ತು ನಾಳೆ ಎಲ್ಲವೂ ಸರಿ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಸಮಾಧಾನ ಪಡಿಸ್ತಾರೆ. ಏನಿಲ್ಲ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದನ್ನೆಲ್ಲ ಸರಿಪಡಿಸ್ಕೊತಾರೆ. ಏನದು ಎಲ್ಲ ಸರ್ವೇ ಸಾಮಾನ್ಯ. ಇಂಥದ್ದು ಏನಾದರೂ ಒಂದು ಅಧಿಕಾರ ಹಂಚಿಕೆ ಆದಂಥ ಸಂದರ್ಭದಲ್ಲಿ, ಟಿಕೆಟ್ಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಆಕಾಂಕ್ಷಿಗಳು ಇರ್ತಾರೆ ಭಾಳಷ್ಟು ಜನ. ಆ ಕ್ಷಣಕ್ಕೆ ಒಂದಷ್ಟು ನಿರಾಸೆ ಎಲ್ರಿಗೂ ಆಗ್ತದೆ. ಅದು 1 or 2 days ಅದು ಸರಿ ಆಗ್ತದೆ. ಸಿದ್ದರಾಮಯ್ಯ ಅವರು ಗೈರುಹಾಜರಾಗಿರಲಿಲ್ಲ. ಸಿದ್ದರಾಮಯ್ಯನವ್ರದ್ದು ಹುಟ್ಟುಹಬ್ಬ ಇತ್ತಂತೆ, ಹಾಗಾಗಿ ಅವರೆಲ್ಲೂ ಆಸೆ ಬಂದಿಲ್ಲ ನಿನ್ನೆ. ಅದೇನು ಸಿದ್ದರಾಮಯ್ಯನವರೇ ಕೂತ್ಕೊಂಡು ಪಟ್ಟಿ ಮಾಡಿ ಎಲ್ಲರ ಸಮ್ಮುಖದಲ್ಲೇ ತೀರ್ಮಾನ ಆಗಿರುವಂಥದ್ದು. ಅವ್ರಿಗೇನು ಯಾವುದೇ ಆ ಥರದ್ದೇನು ಇಶ್ಯೂ ಇಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಳ್ಳೆ ಮಳೆ ಬೀಳ್ತಾ ಇದೆ. ತಾವು ಮತ್ತು ಸರ್ಕಾರ ಹಿಂದೆ ಹೇಳಿದ್ರಿ ಬೆಳೆಗಳ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ವಯಸ್ಸಾಗಿದೆ. ಈಗ ನೀರು ತುಂಬ್ತಾ ಇರೋದ್ರಿಂದ ನೀರು ತುಂಬಿದ ಮೇಲೆ ಅದಕ್ಕೆ ಹೇಳೋಣ. ಈಗ 100 ಇದ್ದರೆ ಅದು ಸಾಕಾಗಲ್ಲ. 120 ಹೋದರೆ ಸ್ವಲ್ಪ ಧೈರ್ಯ ಬರ್ತದೆ ಹೇಳೋಕ್ಕೆ ನಮಗೂ. ಬಟ್ ಅಷ್ಟರಲ್ಲಿ ಮುಂಗಾರು ಬೆಳೆಗಳು ತೊಗೊಂಡ್ಬಿಟ್ಟೆ ಮಳೆ ಉಯ್ಲಿ ಅಂತ ಬೇಡ್ಕೊಳ್ಳುವ. ಮಳೆ ಉಯ್ದರೆ ಎಲ್ರಿಗೂ ಸಫಿಷಿಯೆಂಟಾಗಿ ನೀರು ಕೊಡೋ ವ್ಯವಸ್ಥೆ ಆಗ್ತದೆ. ಈಗ ಕೆರೆ ಕಟ್ಟೆಗಳು ತುಂಬಿಸೋದು ಮತ್ತು ಬಿಸಿ ನಾಲಾ ವ್ಯಾಪ್ತಿ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರು ಕೊಡಿ. ಈಗ ನೀರು ಬರ್ತಾನೆ ಇದೆ ನಿರಂತರವಾಗಿ. ನೀರು ಸ್ಟಾಪ್ ಕಾಲುವೆಗಳು ಕೊಡುವಂಥ ಕೆರೆ ಕಟ್ಟೆಗಳು ಈಗ ಏನು ಕಬ್ಬು ಗಿಬ್ಬು ಆ ಥರ ಇದ್ದವಕ್ಕೆ ನೀರು ಹೋಗ್ತಾ ಇದೆ. ಮತ್ತು ಕೆರೆಗಳು ಕೂಡ ತುಂಬಿಸ್ಕೋತಾರೆ. ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಕೆರೆಗಳು ತುಂಬಿಸ್ಕೋತಾರೆ. ಸರ್, ಮಹಿಳಾ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾರೆ ಕಾಂಗ್ರೆಸ್. ಆದರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿಲ್ಲ ಅಂತ ನಿನ್ನೆ ಸಚಿವರು ಒಬ್ರಿಗೂ ಕೊಟ್ಟಿಲ್ಲ ಅಂತ ಒಂದು ಆರೋಪ ಮಾಡಿದ ವಿಜಯೇಂದ್ರ. ಮಹಿಳೆಯರಿಗೆ ಕೊಡ್ತಾರೆ. ಅದೇನೋ ಕೊಡ್ತಾರೆ ಆಗಿದೆ, ಏನೋ ಒಂದು ಸರಿಪಡಿಸಿ ಅಲ್ಲ, ಒಬ್ಬರಿಗೂ ಕೊಟ್ಟಿವಲ್ಲ ಸರ್ ಕ್ಯಾಬಿನೆಟ್. ಕೊಡ್ತಾರೆ. ಒಂದಿದೆ ಕೊಡ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.